ಎಲ್ರಿಗೂ ನಮಸ್ಕಾರ. ನಾನು ವಿಶಾಲ ಆರಾಧ್ಯ. ನಮ್ಮ ಯೂಟ್ಯೂಬ್ ಅಲ್ಲಮ ಮೀಡಿಯಾದಿಂದ ನಾವು ಕನ್ನಡದ ಸುಪ್ರಸಿದ್ಧ ಕಾವ್ಯ ಚಾಮರಸನ ಪ್ರಭುಲಿಂಗ ಲೀಲೆಯ ಗಮಕ ಕಾವ್ಯ ವಾಚನ ಮತ್ತು ವ್ಯಾಖ್ಯಾನವನ್ನು ನಾವು ಈ ಅಲ್ಲಮರ ಚರಿತ್ರೆಯಾದಂತಹ ಪ್ರಭುಲಿಂಗ ಲೀಲೆಯಲ್ಲಿ ಒಟ್ಟು 25 ಗತಿಗಳು ಮತ್ತು 1111 ಪದ್ಯಗಳನ್ನು ಒಳಗೊಂಡಿದೆ. ಪ್ರಭುಲಿಂಗ ಲೀಲೆ ಪ್ರಭುವಿನ ಮಾನುಷ ಶಕ್ತಿಗಿಂತ ದೈವಿ ಶಕ್ತಿಗೆ ಹೆಚ್ಚು ಬೆಲೆ ಕೊಟ್ಟು ಅನುಪಮನೂ ಪರಿಪೂರ್ಣನೂ ಚಿತ್ತಕಾಮನೂ ಪರಮ ವೈರಾಗ್ಯ ಮೂರ್ತಿಯೂ ಆಗಿರುವಂತಹ ಚಿತ್ರಿತವಾದ ಹಿರಿಯ ಚೇತನವೊಂದರ ಅಮಾನುಷ ಜೀವನ ಚರಿತ್ರೆಯಾಗಿದೆ. ಇದುವರೆಗೂ ಸಹ ಅನೇಕ ಕಲಾವಿದರು ಗಮಕಿಗಳು ಮತ್ತು ಪ್ರವಚನಕಾರರು ಸಹ ಈ ಪ್ರಭುಲಿಂಗ ಲೀಲೆಯ ಪದ್ಯಗಳನ್ನು ವಾಚನ ಮಾಡುತ್ತಾ ಮತ್ತು ಅದರ ಅರ್ಥವನ್ನು ವಿವರಿಸುತ್ತಾ 22ರ ನಂತರ 23ನೇ ಗತಿಗೆ ಸ್ವಲ್ಪ ಬರುವುದು ವಿಳಂಬವಾದ ಕಾರಣ ತಮ್ಮಲ್ಲಿ ಕ್ಷಮೆಯಾಚಿಸುತ್ತೇವೆ. ಈಗ ಕವಿಯತ್ರಿ ಮತ್ತು ಸಂಗೀತ ವಿದುಷಿಯೂ ಆದಂತಹ ಶ್ರೀವಳ್ಳಿ ಶೇಷಾದ್ರಿಯವರು ಮುಂದಿನ ಪದ್ಯಗಳನ್ನು ಗಮಕದಲ್ಲಿ ಹಾಡುತ್ತಾರೆ. ಅದರ ವಿವರಣೆಯನ್ನು ನಾನು ನಡೆಸಿಕೊಡ್ತಾ ಇದ್ದೇನೆ. ಎಲ್ಲರೂ ದಯಮಾಡಿ ಕೇಳಿ. ಹಿಂದೆ ಹೇಗೆ ಹರಸಿ ನಮ್ಮನ್ನು ಆಶೀರ್ವದಿಸಿದ್ದೀರಿ ಅದೇ ಥರ ಮುಂದೆಯೂ ಸಹ ಆಶೀರ್ವದಿಸ್ತೀರಿ ಅಂತ ನಾನು ತಿಳ್ಕೊಳ್ತೀನಿ. ನಮಸ್ತೆ. ಕಿಳ ಜೀವದ ವಸೆದು ತಾನುಂಡ ಅಖಿಳ ಜೀವದ ಹಸಿವನು ಬಸವರಾಜನ ಭಕ್ತಿವತ್ಸಲ ಗುಹೇಶ್ವರನು ಭಕ್ತಿವತ್ಸಲ ಗುರು ಗುಹೇಶ್ವರನು ಅನುಬಿಡಿದು ಗುರುಲಿಂಗ ಜಂಗಮದ ಅನುಬಿಡಿದು ಗುರುಲಿಂಗ ಜಂಗಮದ ಅನುವು ನಿಶ್ಚಯಿಸುವರು ನಿರ್ವಂಚನೆಯ ಭಕ್ತಿಗೆ ತನು ಮನೋಧನಗಳನ್ನು ಸವೆವರು ವಿನೂತ ಮತಿಯುತರೆಲ್ಲರೂ ಅತಿವಂದನೆಯ ಲಾಲಿಸಿ ಕೇಳಿ ಅತಿವಂದನೆಯ ಲಾಲಿಸಿ ಕೇಳಿ ಸುಖಿಸುವುದು ಅನುಪಮದ ಸಂಗತಿಯನು ಅನುಪಮದ ಸಂಗತಿಯನು ಈ ಪ್ರಭುಲಿಂಗ ಲೀಲೆಯಲಿ ಬಳಸಿದಕ್ಕದ ಸಭೆಯೊಳಗೆ ಬಳಸಿದಕ್ಕದ ಸಭೆಯೊಳಗೆ ತೊಳಗೊಳಗೆ ಬೆಳಗುವ ಶೂನ್ಯ ಪೀಠದ ತಲೆಯ ಬಯಲಾಸನದಲವಲ ಬ್ರಹ್ಮ ನೆಲೆಸಿರಲು ನಲಿದು ನೋಡುವ ಕಣ್ಮನಂಗಳ ತೊಲಗಲರಿಯದೆ ನಲಿದು ನೋಡುವ ಕಣ್ಮನಂಗಳ ತೊಲಗಲರಿಯದೆ ಬಂದ ಜಂಗಮಗಳ ಅದೇನೆಂದು ಅರಿಯದಿದ್ದನು ಬಂದ ಜಂಗಮಗಳ ಅದೇನೆಂದು ಅರಿಯದಿದ್ದನು ಬಸವದಂಡೇಶ ಬಸವದಂಡೇಶ ಲೋಕಕ್ಕೆ ತಿಳಿಯುವಂತೆ ಬಸವೇಶ್ವರರ ಭಕ್ತಿಯಲ್ಲಿ ಪ್ರೀತಿಯುಳ್ಳ ಗುರು ಗುಹೇಶ್ವರನು ಸಂತೋಷದಿಂದ ತಾನು ಉಂಡು ಸರ್ವಜೀವಿಗಳ ಹಸಿವನ್ನು ನಿವಾರಿಸಿದನು.
ನಂತರ ಒಂದು ಕ್ರಮವನ್ನು ಅನುಸರಿಸಿ ಗುರು ಲಿಂಗ ಜಂಗಮಗಳ ಸಂಬಂಧವನ್ನು ನಿರ್ಣಯಿಸುವವರು. ವಂಚನೆ ಇಲ್ಲದ ಭಕ್ತಿಗೆ ತನು ಮನ ಧನಗಳನ್ನು ವ್ಯಯಿಸುವವರು, ಹೊಗಳಿಕೆಗೆ ಅರ್ಹರಾದ ಬುದ್ಧಿವಂತರು ಎಲ್ಲರೂ ಆದರದಿಂದ ಈ ಪ್ರಭುಲಿಂಗ ಲೀಲೆಯಲ್ಲಿ ಎಣೆಯಿಲ್ಲದ ಸಂಗತಿಯನ್ನು ಮನವಿಟ್ಟು ಕೇಳಿ ಆನಂದಿಸುವುದು. ಶೂನ್ಯ ಸಿಂಹಾಸನದ ಮೇಲಿರುವ ಶೂನ್ಯಾಕಾಶದಲ್ಲಿ ಪ್ರಕಾಶಮಾನವಾಗಿ ಬೆಳಗುವ ನಿರಾಕಾರನಾದ ಅಲ್ಲಮಪ್ರಭುವು ಆಕಾರಗೊಂಡಿರಲು ಸಂತೋಷದಿಂದ ಉಕ್ಕಿ ಬರುವ ಹೆಚ್ಚುಗೆಯ ಬುದ್ಧಿಯನ್ನು ಸಂತೈಸಿ ಬಸವಣ್ಣನು ಪ್ರಭುವನ್ನು ವಿಶೇಷವಾಗಿ ಉಪಚರಿಸುತ್ತಿರಲು ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದರು. ನಂತರ ಧ್ಯಾನ, ಧಾರಣ, ಯಮ ನಿಯಮಗಳಲ್ಲಿ ಎಚ್ಚರಿಕೆ, ಸೂಕ್ಷ್ಮ ವಿಚಾರಗಳ ಆಚರಣೆ, ಹೂವು, ಪವಿತ್ರೋದಕ, ಆರತಿ, ಧೂಪ, ಅನ್ನ, ಮೌನವೇ ಮೊದಲಾದ ಹಲವು ಬಗೆಯ ಒಮ್ಮನಗಳ ನಿಷ್ಠೆ, ಇವುಗಳೇ ನಿತ್ಯ ನಿಯಮಗಳನ್ನು ಎಚ್ಚರಿಕೆಯಿಂದ ಆಚರಣೆಯುಳ್ಳ ಮಹನೀಯರು ಆ ಮಂಟಪದ ಸುತ್ತಲೂ ಸೇರಿದ್ದರು. ಸುತ್ತುವರಿಯಲ್ಪಟ್ಟ ಶ್ರೇಷ್ಠವಾದ ಸಭೆಯೊಳಗೆ ಪ್ರಜ್ವಲಿಸಿ ಬೆಳಗುವ ಶೂನ್ಯ ಸಿಂಹಾಸನದ ತುದಿಯ ಬಯಲಾಸನದಲ್ಲಿ ಶುದ್ಧ ಬ್ರಹ್ಮನೂ ನೆಲೆಸಿರಲು ಸಂತೋಷದಿಂದ ನೋಡುವ ಕಣ್ಣು ಮನಗಳ ಮತ್ತು ಕಾಲ್ತೆಗೆಯದೆ ಸಂಮೋಹಿತರಾಗಿ ನಿಂತ ಜಂಗಮರುಗಳು, ಏನು ಹೇಳಲು ತೋಚದೆ ಬಸವ ದಂಡಾಧಿಪತಿಯೂ ಸಹ ಅಲ್ಲಿ ಇದ್ದರು. ಉಭಯ ಶಂಖವ ಪೂರವಿಸಿಕೊಳ್ಳುತ್ತ ಎದ್ದು ಹೋದರು. ಸಾರಭಕ್ತಿಯ ಶರಧಿಯರಿದನು. ಬಳಿಕಲಾಹದನ ದೂರವಾದನೆ. ಬಳಿಕಲಾಹದನ ದೂರವಾದನೆ. ಸಮಯಕ್ಕೆ ಅವರು ಉಪಚಾರಗಳ ನಾನವರಿಗೊದಗದೆ ಮೇರೆ ತಪ್ಪಿದೆನೆ. ಮೇರೆ ತಪ್ಪಿದೆನೆ. ಶಿವ ಶಿವ ಎನ್ನುತ್ತಿದ್ದ ಬಸವಣ್ಣ. ಶಿವ ಶಿವ ಎನ್ನುತ್ತಿದ್ದ ಬಸವಣ್ಣ. ಮೀರಿ ನುಡಿವೊಡೆ ಮೀರಿ ನುಡಿವೊಡೆ ನಿನ್ನೊಳಗೆ ನಾನಾರೆ. ಲಕ್ಕದ ಮೇಲೆ 96,000 ಜಂಗಮವು. ಲಕ್ಕದ ಮೇಲೆ 96,000 ಜಂಗಮವು. ಸಂತುಷ್ಟಿ ಪಡುವಂತೆ ತೋರುವೆನು. ಮೊದಲೆನ್ನ ಹಸಿವಿನ ದೂರ ನೀತಿಟ ನಿಲ್ಲಿಸಬಲ್ಲೊಡೆ. ಮರುಮಾತುಗಳೇನು ಮರುಮಾತುಗಳೇನು ಕಾರಣ ಬಸವ ಕೇಳೆಂದ. ಬಸವ ಕೇಳೆಂದ. ಬಸವ ಕೇಳೆಂದ. ಜೋರಾಗಿ ಎಲ್ಲರೂ ಶಂಖಧ್ವನಿ ಮಾಡುತ್ತಾ ಅಲ್ಲಿಂದ ಕಾಲ್ತೆಗೆದರು. ಆನಂತರ ಶ್ರೇಷ್ಠ ಭಕ್ತಿಯ ಸಮುದ್ರನಾದ ಬಸವಣ್ಣನು ಆ ಸುದ್ದಿಯನ್ನು ತಿಳಿದನು. ಅವರನ್ನು ಸತ್ಕರಿಸಬೇಕಾದ ಧರ್ಮದಿಂದ ದೂರವಾದೆನೆ. ಅವರನ್ನು ಉಪಚರಿಸಲು ನೆರವಾಗದೆ ನಿಯಮ ತಪ್ಪಿದೆನೆ. ಶಿವಶಿವ ಎಂದು ಬಸವಣ್ಣನು ನೊಂದು ನುಡಿಯುತ್ತಿದ್ದನು. ಬಸವಣ್ಣ, ಬಡ ಜಂಗಮರಾದ ನಾವು ಬಂದರೆ ನೀನು ನಮ್ಮನ್ನು ಸಂತೃಪ್ತಿಗೊಳಿಸದೆ ಏನು ಕಾರಣದಿಂದ ಚಿಂತಿಸುತ್ತಿದ್ದೀಯೇ? ಭಾವಿಸುವುದಾದರೆ ಆರೋಗಣೆಯ ಸಮಸ್ತ ಸಾಮಗ್ರಿಯನ್ನು ಸನ್ಮಾನವನ್ನು ಇನ್ನಾವನ್ನೂ ಸ್ವೀಕರಿಸುವವನು ಹೇಳು ಎಂದು ಪ್ರಭುರಾಯನು ಬಸವಣ್ಣನನ್ನು ಪ್ರಶ್ನಿಸಿದನು. ಬಸವ ಕೇಳು, ಹೆಚ್ಚಿಗೆ ಹೇಳುವುದಾದರೂ
ನಿನ್ನಲ್ಲಿಗೆ ಬಂದಿರುವ ಲಕ್ಷದ ಮೇಲಿನ 96,000 ಜಂಗಮರು ಚೆನ್ನಾಗಿ ತೃಪ್ತಿಗೊಳ್ಳುವಂತೆ ತೋರಿಸುವೆನು. ಮೊದಲು ನನಗೆ ಹಸಿವಿನ ಚಿಂತೆಯನ್ನು ನೀನು ನಿಜವಾಗಿಯೂ ನೀಗಿಸಬಲ್ಲವನಾದರೆ ಬೇರೆ ಮಾತೇಕೆ ಎಂದು ಪ್ರಭುಗಳು ನುಡಿದರು. ಪ್ರೀತಿಯಿಂದ ರೋಗಿಸುವ ಗುರುವೀತನು ಅಹುದೆನ್ನೊಡೆ ಒಡೆಯನೇ ಪರಿಯಾತನಾದೊಡೆ ನೀಡುವೆನು ಮೆಚ್ಚುವಂತೆ ನೀಡುವೆನು ಮೆಚ್ಚುವಂತೆ ಎನ್ನುತ್ತ ಓದು ಮತ್ತೆ ಸಮಸ್ತ ಭಕ್ಷ್ಯ ಸಮೇತ ಓದು ಮತ್ತೆ ಸಮಸ್ತ ಭಕ್ಷ್ಯ ಸಮೇತಲಿಯವನು ಪಾಯಸಗಳನ್ನು ನವನೀತ ಸತ್ಯೋಘೃತವನ್ನು ಅರ್ಪಿಸುತ್ತಿದ್ದ ಬಸವಣ್ಣ ಮಾಡುತ್ತಿರ ಹೇಳಿ ಅಡಿಗೆಗಳ ನೆರೆ ನೀಡುತ್ತಿರ ಹೇಳಾದ ಮೌನವ ಕೂಡುತ್ತಿರ ಹೇಳಿ ಅಖಿಲವೆನಿಸಿದ ಸಕಲ ಸಾಧನವ ತೋಡಿತರ ಹೇಳಿದ್ದುದೆಲ್ಲವ ನೋಡಬೇಹುದು ದೇವನೂಟದ ಕಾಣಿಕೆಯನು ನೋಡಬೇಹುದು ದೇವನೂಟದ ಕಾಣಿಕೆಯನೆಂತೆನುತ್ತಲೇ ಅಬ್ಬರಿಸಿದನು ಬಸವಣ್ಣ ಅಬ್ಬರಿಸಿದನು ಬಸವಣ್ಣ. ಪ್ರೀತಿಯಿಂದ ಊಟ ಮಾಡುವ ಗುರುವು ಈತನಾಗಿರುವನು. ನನ್ನ ಒಡೆಯನು ಈ ರೀತಿಯವನಾದರೆ ನಾನು ಮೆಚ್ಚುವಂತೆ ಕೊಡುವೆನು ಎಂದು ಸಂತೋಷದಿಂದ ಮತ್ತೆ ನಾನಾ ವಿಧವಾದ ಭಕ್ಷ್ಯಗಳನ್ನು, ಪಾಯಸ, ಒಳ್ಳೆಯ ಬೆಣ್ಣೆ, ತುಪ್ಪಗಳನ್ನು ಬಸವಣ್ಣನು ಪ್ರಭುಗಳಿಗೆ ಅರ್ಪಿಸುತ್ತಿದ್ದನು. ಬಗ್ಗಿ ನೋಡುವ ಮುನ್ನವೇ ಆಹಾರ ಪದಾರ್ಥಗಳೆಲ್ಲ ಅರೆ ನಿಮಿಷದಲ್ಲಿ ತಿಂದನು ಪ್ರಭುದೇವರು. ದಿಕ್ಕುಗಳಿಂದ ಆಹಾರವನ್ನು ಅರ್ಪಿಸುತ್ತಿರಲು ಅವೆಲ್ಲವನ್ನೂ ಆಗಾಗಲೇ ಮುಗಿಸುತ್ತಿದ್ದನು. ಲೋಕವೇ ಆಶ್ಚರ್ಯಗೊಳ್ಳುವಂತೆ ಗುರುವಿನ ಹಸಿವು ಅತಿಶಯವಾಗಿದ್ದಿತು. ಅಡುಗೆಯನ್ನು ಬಿಡದೆ ಮಾಡುತ್ತಿರಲು ಹೇಳು, ಸಿದ್ಧವಾದ ಅನ್ನವನ್ನು ಬಡಿಸುತ್ತಿರಲು ಹೇಳು, ಇದ್ದುದೆಲ್ಲವನ್ನು ತೋಡಿ ತರಲು ಹೇಳು, ಪ್ರಭುದೇವನ ಊಟದ ವಿಲಾಸವನ್ನು ನೋಡಬೇಕು ಎಂದು ಬಸವನು ಅಬ್ಬರಿಸುತ್ತಿದ್ದನು. ಬಸವಣ್ಣನು ಹೇಳುವುದಕ್ಕೆ ಮುನ್ನವೇ ಮನೆಯಲ್ಲಿ ಮಾಡಿದ ಸಕಲ ಆಹಾರ ಪದಾರ್ಥಗಳೂ ಬಂದವು. ಪ್ರಭುವು ಅತಿಶಯವಾದ ಪ್ರೀತಿಯಿಂದ ಕೂಡಿ ಬಂದ ವಸ್ತುಗಳೆಲ್ಲವನ್ನೂ ಹೊಟ್ಟೆಗೆ ತುಂಬಿಸಿಕೊಳ್ಳುತ್ತಾ ತುದಿ ಮೊದಲಿಲ್ಲದೆ ಸಂತೋಷದಿಂದ ಆಶ್ಚರ್ಯಪಡುವಂತೆ ವಿನೋದದಿಂದ ನಟಿಸುತ್ತಿದ್ದನು. ಏನು ಹೇಳುವೆನೋ ಆವ ಮುಖದಲ್ಲಿ ಬೋನವೈದಿದ ದೀಪನ ಪ್ರಭಹೀನವಾಗದು ಸಚ್ಚಿದಾನಂದ ಸ್ವರೂಪಂಗೆ ಸಚ್ಚಿದಾನಂದ ಸ್ವರೂಪಂಗೆ ಊನವಾಗದು ಮಾಟದೊಂದು ಅಭಿಮಾನ ಬಸವಗೆಯವರಿಗಿನ್ನೂ ಸಮಾನವಾರು ಸದಾ ಶಿವ ಎಂದುದು ಗಣಸ್ತೋಮ ಅಲ್ಲಮ ಪ್ರಭುவும் ಬತವಕದ ಅಲ್ಲಮ ಪ್ರಭುவும் ಬತವಕದ ಹುಲ್ಲವಣೆಯನೇ
ಬಳ್ಳಿತಾಗೆಯೇ ತಂದು ಸಲಿಸಲು ಪಲ್ಲವಿಸಿದುದು. ಮತ್ತೆ ಹಸು ಕುರುವಿಂಗೆ ನೂರ್ಮಡಿಸಿ, ಮತ್ತೆ ಹಸು ಗುರುವಿಂಗೆ ನೂರ್ಮಡಿಸಿ, ಮತ್ತೆ ಹಸು ಗುರುವಿಂಗೆ ನೂರ್ಮಡಿಸಿ. ಹೀಗೆ ನಡೆಯುತ್ತಿರುವಾಗ ಯಾವ ವೇಗದಲ್ಲಿ ಪದಾರ್ಥಗಳು ಸಿದ್ಧವಾಗುತ್ತಿವೆಯೋ ಮತ್ತಾವ ವೇಗದಲ್ಲಿ ಈತ ನೀಡುತ್ತಿರುವನೋ, ಯಾವ ವೇಗದಲ್ಲಿ ಪ್ರಭುವು ಉಣ್ಣುತ್ತಿರುವನೋ ಶಿವ ಮಹಾದೇವ ಭಾವಿಸುವುದಾದರೆ ಈ ಚಮತ್ಕಾರವನ್ನು ಅವರೇ ಬಲ್ಲರು. ನಾವು ಭಕ್ತರು ಮಾತ್ರವೇ, ನಮಗೆ ತಿಳಿಯಲು ಸಾಧ್ಯವಿಲ್ಲ ಎಂದು ಸಕಲ ಜನರು ನುಡಿಯುತ್ತಿದ್ದರು. ಏನು ಹೇಳಲಿ, ಸಚ್ಚಿದಾನಂದ ಸ್ವರೂಪನಾದ ಪ್ರಭುವಿಗೆ ಯಾವ ಮುಖದಿಂದ ಆಹಾರ ಮುಟ್ಟಿತೋ ಆ ಹುರುಪಿಗೆ ಕೊರತೆಯಾಗಲಿಲ್ಲ. ಬಸವನ ಕಾರ್ಯದ ಒಂದು ಗೌರವಕ್ಕೂ ಭಂಗವಿರಲಿಲ್ಲ. ಇವರೀರ್ವರಿಗೆ ಸಮಾನರಾರು ಸದಾಶಿವ ಎಂದು ಗಣ ಸಮೂಹವು ನುಡಿಯುತ್ತಿದ್ದರು. ಅಲ್ಲಮ ಪ್ರಭು ಉಣ್ಣುವ ಉತ್ಸಾಹದ ಸಂಭ್ರಮವನ್ನು ಕಂಡು ಭಕ್ತರು ನಡೆತಂದು ತಮ್ಮ ಮನೆಗಳಲ್ಲಿ ಮಾಡಿದ್ದ ಯೋಗ್ಯವಾದ ಮೃಷ್ಟಾನ್ನ ಪಾನಗಳನ್ನು ಮಡಿಯಾಗಿ ತಂದು ಸಲ್ಲಿಸಲು ಗುರುವಿಗೆ ಮತ್ತೆ ಹಸಿವು 100 ಪಾಲು ಹೆಚ್ಚಿತು. ಪಟ್ಟಣದ ಬೀದಿಗಳಲ್ಲಿ ಅಲ್ಲಲ್ಲಿ ಓಡಾಡಿ ಮನೆಗಳಲ್ಲಿ ಹೊಕ್ಕು ಉತ್ಸಾಹದಿಂದ ಸಕಲ ಆಹಾರ ಪದಾರ್ಥಗಳನ್ನು ತಂದು ಸುರಿಯುತ್ತಿದ್ದರು. ಹೀಗೆ ಆಹಾರವು ಉಣ್ಣಲಿಕ್ಕೆ ಒಟ್ಟುಗೂಡಲು ಅವೆಲ್ಲ ನಿಮಿಷ ಮಾತ್ರದಲ್ಲಿ ಅಲ್ಲಮನ ಬಾಯನ್ನು ಸೇರುತ್ತಿತ್ತು. ಜಂಗಮಕ್ಕೆ ಭಕ್ತರಿಗೆ ಪ್ರತಿ ದಿವಸಗಳಂತ 3 ಲಕ್ಷ ಜನಗಳಿಗೆ ಸವೆದಿದ್ದ ಬಸವನ ಮನೆಯ ದಿವ್ಯ ಹಿಂಗದುಳಿದ ಸಮಸ್ತ ಭಕ್ತ ಹಂಗಳಲ್ಲಿ ತಂದಡಕಿದ ಅಗಣಿತ ಮುಂಗುತ್ತಿದ್ದನು. ಅದೆಲ್ಲವನು ತಣಿವಿಲ್ಲದ ಅಲ್ಲಮನು, ಅದೆಲ್ಲವನು ತಣಿವಿಲ್ಲದ ಅಲ್ಲಮನು. ವಿಶ್ವತೋಮುಖ ವಿಶ್ವತೋಕರ ವಿಶ್ವತೋದರ ವಿಶ್ವತೋಪದ ವಿಶ್ವತೋಮಯನೆನಿಸಿ ವಿಶ್ವತೋಮಯನೆನಿಸಿ ಮೆರೆದ ಮಹಾತ್ಮಂಗೆ ಶಾಶ್ವತಂಗಳ ನೀವ ಶಾಶ್ವತಂಗಳ ನೀವ ಘನ ಮಹಿಮ ಸ್ವರೂಪನ ಲೀಲೆಗಾವುದು ವಿಶ್ವದೊಳಗೆ ಹರಿದೆನು ತಲಿ ಇರ್ತುದು ಶಿವಭಕ್ತ ಸಂದೋಹ ಶಿವಭಕ್ತ ಸಂದೋಹ. ಪ್ರತಿ ಸಲವೂ 3 ಲಕ್ಷ ಜಂಗಮರಿಗೆ ಭಕ್ತರಿಗೆ ಮಾಡಿದ್ದ ಬಸವನ ಮನೆಯ ದಿವ್ಯಾನ್ನ ಸಮಸ್ತ ಭಕ್ತರ ಮನೆಯಿಂದ ತಂದ ಆಹಾರ ಪದಾರ್ಥಗಳಿಗಂತೂ ಲೆಕ್ಕವಿಲ್ಲ. ಅವೆಲ್ಲವನ್ನು ಅಲ್ಲಮನು ದಣಿವಿಲ್ಲದೆ ನುಂಗುತ್ತಿದ್ದನು. ಲೆಕ್ಕಿಸುವುದಾದರೆ ಬ್ರಹ್ಮಾಂಡ ಕೋಟಿಗಳನ್ನು ಬಾಯಿಯಾಗಿಸುವಂತಹ ಸಾಧನೆಗೆ ಪಾದ ಶಿರಸ್ಸುಗಳನ್ನು ಕಾಣಿಸದಂತಹ ಆ ಮಹಿಮಾನ್ವಿತನಾಗಿರುವ ಪ್ರಭುವಿಗೆ ಉಣಿಸುಗಳನ್ನು ತಂದು ರಾಶಿ ಹಾಕಿ ಸಂತೃಪ್ತಿಗೊಳ್ಳುವಂತೆ ಮಾಡುವೆನು ನೋಡು ಎಂದು ಬಸವಣ್ಣನು ಮರಳಿ ತನಗೆ ತಾನೇ ಸ್ಪರ್ಧೆ ಹೂಡಿದನು. ಪಟ್ಟಣದೊಳಗಿನ ಕಣಜಗಳನ್ನೆಲ್ಲ ಒಡೆದು ಲೆಕ್ಕ ಮಾಡದಿರುವ ಸಮಸ್ತ ಭಂಡಾರವನ್ನೂ ತರಹೇಳು, ಊಟ ಮಾಡುವವನ ಸ್ಥಿತಿಯನ್ನು ಪರೀಕ್ಷಿಸುವೆ ಎಂದು ಆಜ್ಞೆ ಮಾಡಲು ಕಣಕ, ಸಕ್ಕರೆ, ತುಪ್ಪ, ಗೋಧುವೆ, ಚಣಗಿ, ಹೆಸರು, ಉದ್ದುಗಳನ್ನು ಬಸವಣ್ಣನ ಆಜ್ಞೆಯಂತೆ ಪುರಜನರು ತಂದು ಸಾಲಾಗಿ ರಾಶಿ ಹಾಕಿದರು.
ಭಕ್ತರುಗಳೆಲ್ಲ ಒತ್ತೊತ್ತಾಗಿ ನಿಂತು 1000 ಬಗೆಯ ಭರಣಿಯ ಜೋಳ, ಬರಗಲ ಸಂದೆ, ಹಾರಕ, ಕೀಳುಧಾನ್ಯ ಇವುಗಳನ್ನು ಕೋಟಿ ಸಂಖ್ಯೆಯ ಕಂಡುಗಗಳನ್ನು ಮೇಲಿಂದ ಮೇಲೆ ಸಂತೋಷದಿಂದ ಹೊತ್ತು ಸುರಿಯುತ್ತಿದ್ದರು. ಹೇಳುವುದಾದರೆ ಅಲ್ಲಮನ ಊಟದ ಸಂಭ್ರಮ ಹೊಸತಾಯಿತು. ಬಡಬಾಗ್ನಿಯ ಬಾಯಿಂದ ಆಲಿಕಲ್ಲಿನ ತುಂಡುಗಳು ಎದುರಿಸಲು ಬಿಲ್ಲುವೆ ಜಗತ್ತಿನ ಒಡೆಯನಾದವನು ಊಟ ಮಾಡುವನೆಂದರೆ ಅಯ್ಯೋ ಇಷ್ಟೊಂದು ಪುರದ ಸಾಮಗ್ರಿಗಳು ಸಾಕಾಗುವವೇ? ಬಂದಂತಹ ಭಂಡಾರವನ್ನು ಪ್ರಭುವು ತನ್ನ ದೇಹದೊಳಗೆ ಅಡಗಿಸಿಕೊಂಡನು. ಆತನ ವಿಲಾಸವನ್ನು ತಿಳಿದವರಿಲ್ಲ. ಏನು ಹೇಳಲಿ ಆ ಆಶ್ಚರ್ಯವನ್ನು? ವಿಶ್ವವೇ ಮುಖ, ವಿಶ್ವವೇ ಕೈ, ವಿಶ್ವವೇ ಉದರ, ವಿಶ್ವವೇ ಪಾದ, ಹೀಗೆ ವಿಶ್ವವ್ಯಾಪಿ ಎನಿಸಿಕೊಂಡು ಶೋಭಿಸುವ ಮಹಾತ್ಮನಿಗೆ ಶಾಶ್ವತ ಪದವಿಯನ್ನೀವ ಘನ ಮಹಿಮಾ ಲೀಲೆಗೆ ಯಾವುದು ತಾನೇ ಅಸಾಧ್ಯ ಎಂದು ಭಕ್ತ ಸಮೂಹ ನುಡಿಯುತ್ತಿತ್ತು. ಮುಂದಿನ ಭಾಗದಲ್ಲಿ ಮುಂದಿನ ಪದ್ಯಗಳನ್ನು ಕೇಳೋಣ. ನಮಸ್ತೆ.